ಕಲೆ ಮತ್ತು ನೃತ್ಯ ಮತ್ತು ವ್ಯಕ್ತಿದಲ್ಲಿ ಬೆಳೆದಿರುವಂಥದ್ದು. ಹಾಗಾಗಿ ಮೊದಲಿಂದ ಕೂಡ ವಿದ್ಯಾಭ್ಯಾಸ ಮಾಡ್ಕೊತ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಐತೆ ಆಗಲಿ, ಬೇರೆ ಯಾವುದೇ ಒಂದು ಯೋಚನೆ ಕೂಡ ಅವರಿಗೆ ಇರಲಿಲ್ಲ. ಎಷ್ಟೇ ಒಂದು ರಾಜಕೀಯ ನಮ್ಮ ಮನೆಯಲ್ಲಿ ನಡೀತಾ ಇದ್ರು ಕೂಡ, ಎಷ್ಟೋ ದೊಡ್ಡ ಆರ್ಭಾಟಗಳು ನಡೀತಾ ಇದ್ರು ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡವನಲ್ಲ. ಕೇವಲ ಚಿಕ್ಕ ಮಗು ಇದ್ದಾಗಲಿಂದ ಕೂಡ ಏನೊಂದು ಪುನೀತ್ ರಾಜ್ಕುಮಾರ್ ಮತ್ತು ಜೂನಿಯರ್ NTR ಅವರಿಬ್ಬರನ್ನ ಕೂಡ ನೋಡಿ ಫಾಲೋ ಮಾಡ್ಕೊತ ನಾನು ಆ ರೀತಿ ಜನರ ಪ್ರೀತಿ ಗಳಿಸಬೇಕು ಅನ್ನುವಂಥದ್ದು ಚಿಕ್ಕಂದಿನಿಂದಲೂ ಕೂಡ ಇತ್ತು. ಅದು ತಾವೆಲ್ಲ ಕೂಡ ನೋಡಿದಾಗೆ 6-7 ವರ್ಷ ಮಗು ಇದ್ದಾಗಲಿಂದ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗೆ ಎಕ್ಕ ರಾಜ ರಾಣಿ ಅನ್ನೋ ಹಾಡಿಗೆ ಡ್ಯಾನ್ಸ್ ಮಾಡಿದಾಗ ಅವರು ಅಪ್ಕೊಂಡು ಮುದ್ದಾಡಿದ್ದು. ಮತ್ತು ಈ ಚಿತ್ರಕ್ಕೆ ನಿರ್ದೇಶಕರು ರಾಧಾಕೃಷ್ಣ ಅವ್ರನ್ನ ಕೂಡ ಪುನೀತ್ ರಾಜ್ಕುಮಾರ್ ಅವರೇ ಪರಿಚಯ ಮಾಡಿಸ್ಕೊಟ್ಟಿದ್ರು. ಜನರ ಒಂದು ಪ್ರೀತಿ ಅಭಿಮಾನ ಒಬ್ಬ ನಟನಾಗಿ ಶಾಶ್ವತವಾಗಿ ನೆಲೆಯೂರಬೇಕು ಅನ್ನೋ ಒಂದು ಆಸೆಗೆ ಎಲ್ಲ ಮಾಧ್ಯಮ ಸ್ನೇಹಿತರು, ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ರೆ ಒಂದು ತಂದೆಯಾಗಿ ನನಗೆ ಅದೇ ದೊಡ್ಡ ಸಂತೋಷ. ಸಿನಿಮಾ ನೋಡಿದ್ದೀರಿ ಸರ್, ಹೌ ಟು ಫೀಲ್ ಸರ್? ಅಂದರೆ ನಾನು ನನ್ನ ಒಂದು ಮಗನ ಚಿತ್ರ ಅಂತ ಹೇಳೋದಕ್ಕಿಂತ ಕೂಡ ಸಿನಿಮಾ ಬಗ್ಗೆ ನನಗಿರೋ ನಾಲೆಜ್ ಪ್ರಕಾರ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಇಡೀ ಕುಟುಂಬ ಅಂದರೆ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿ ನೋಡುವಂಥ ಒಂದು ಅದ್ಭುತವಾದಂಥ ಚಿತ್ರ. ರವಿಚಂದ್ರನ್ ಅವರು, ಜನೇಲಿ ಅವರು, ಕಿರೀಟಿ ಅವರು ಲಾಸ್ಟ್ ಒಂದು 20 ನಿಮಿಷ ನಮಗೆ ಯಾರಿಗೂ ಕೂಡ ಫ್ಯಾಮಿಲಿಗೆ ತೋರಿಸೇ ಇಲ್ಲ, ನೀವು ಆ ಫೀಲ್ ಮಿಸ್ ಆಗಬಾರ್ದು ಅಂತ. ನಮಗೆ ಎಲ್ಲರಿಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಎಮೋಷನ್ಸು ಆ ಸ್ಕ್ರೀನ್ ಮೇಲೆ ಸ್ವಲ್ಪ ಹೊತ್ತು ನನ್ನ ಮಗ ಅನ್ನೋದನ್ನು ನಾನೇ ಮರ್ತು ಹೋಗೋ ರೀತಿಯಲ್ಲಿ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿವಿ ನಾವು. ತುಂಬ ಅದ್ಭುತವಾಗಿದೆ. ಶಿವರಾಜ್ ಕುಮಾರ್ ಹೇಳಿದ್ರು ನನಗೆ ಡ್ಯಾನ್ಸ್ ನೋಡಿದಾಗ ಅಪ್ಪು ನೋಡೋದಂಗೆ ಆಯಿತು ಅಂತ ಹೇಳಿದ್ರು, ಅದ್ರ ಬಗ್ಗೆ ನೋಡಿ, ಭಗವಂತ ಅಪ್ಪು ಅವ್ರನ್ನ ಹೋಲಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಆದರೆ ಶಿವರಾಜ್ ಕುಮಾರ್ ಅವ್ರ ಬಾಯಲ್ಲಿ ಆ ಮಾತು ಅವ್ರು ಹೇಳಿದ್ದಾರೆ ಅಂದರೆ ಕಿರೀಟಿಗೆ ಅದು ದೊಡ್ಡ ಆಶೀರ್ವಾದ. ಮತ್ತು ಆ ರೀತಿ ನಾನು ಆಗಬೇಕು, ಜನರ ಪ್ರೀತಿ ಗಳಿಸಬೇಕು. ಯಾವುದೇ ರಾಜಕೀಯ ಯಾವುದೇ ವ್ಯವಹಾರಗಳಲ್ಲಿ ಅದಕ್ಕೆ ಸಂಬಂಧ ಇಲ್ಲ. ಕೇವಲ ನಟನಾಗಿ ನಾನು ಬದುಕಬೇಕು ಅನ್ನೋ ಒಂದು ಆಸೆಗೆ ರಾಜ್ಯದ ಜನರು ಮತ್ತು ಹಿರಿಯ ಶಿವರಾಜ್ ಕುಮಾರ್ ಅಂತ ಅವ್ರ ಆಶೀರ್ವಾದ ಸಿಕ್ಕಿರೋದು ಅವ್ರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಸೊ ನಾನು ಹೇಳಿದೆ, ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಬ್ಬರಿಗೂ ಸಮಾನವಾಗಿ ಕಿರೀಟಿ ಅವರಿಗೆ ಮತ್ತು ಯುವರಾಜ್ ಕುಮಾರ್ಗೆ ಇಬ್ಬರಿಗೂ ಸಮಾನವಾದ ಥಿಯೇಟರ್ಸು ಹಂಚ್ಕೊಂಡಿರುವಂಥದ್ದು, ಎಲ್ಲಿ ಕೂಡ ಎಫೆಕ್ಟ್ ಆಗದೇನೆ. ಹಾಗಾಗಿ ಇನ್ನೊಂದು ಖುಷಿ ವಿಚಾರ ಅಂತಂದರೆ ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ನಾಯಕ ನಟರು ಚಿಕ್ಕ ವಯಸ್ಸಲ್ಲಿ ಇರುವಂಥವ್ರು ಭಾಳ ಕಡಿಮೆ ಆಗಿದ್ದಾರೆ. ಇವತ್ತು ಕಿರೀಟಿ ಮತ್ತು ಯುವರಾಜ್ ಕುಮಾರ್ ಅವರಿಬ್ಬರು ಚಿತ್ರಗಳು ಕೂಡ ಜನರ ಆಶೀರ್ವಾದ ಪಡಿಬೇಕು. ಕರ್ನಾಟಕ ರಾಜ್ಯದಲ್ಲಿ ಅವರಂತೆ ಇನ್ನೂ ಒಂದು 2-3 ಹೀರೋಗಳು ಕೂಡ ಬರಬೇಕು. ಯಾವ ರೀತಿ ಹಿಂದೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್ ಅವರಾಗಿರ್ಬೋದು, ಅಂದರೆ ಸಾಕಷ್ಟು ನಾಯಕ ನಟರ ಸಿನಿಮಾಗಳು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಆ ರೀತಿ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರು ಇವರಿಬ್ಬರು ಮಾತ್ರ ಅಲ್ಲ, ಇನ್ನೂ 2-3 ಜೊತೆ ಆದರೆ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ಇಡೀ ವಿಶ್ವಕ್ಕೆ ಖ್ಯಾತಿ ಆಗುತ್ತೆ. ನೋಡೋಣ, ಅದು ಇವಾಗಲೇ ಯೋಚನೆ ಮಾಡೋದಕ್ಕಿಂತ ಮುಂದೆ. ತೆಲುಗುದಲ್ಲಿದೆ ರಾಧಿಕಾ ಥಿಯೇಟ್ರಲ್ಲಿ, ನಟರಾಜ್ ಥಿಯೇಟ್ರಲ್ಲಿ, ಕನ್ನಡದಲ್ಲಿದೆ. ತೆಲುಗುವಲ್ಲಿ ಸೂಪರ್ ಡಿಪ್ಪು, ಕನ್ನಡದಲ್ಲಿ ಸೂಪರ್ ಡಿಪ್ಪು. ಸೇಮ್ ನಮ್ಮನ್ನ NTR ನೋಡ್ದಂಗೆ ಐತೆ ಫಿಲಿಮು. ಹೊಸಬರಾದ್ರೂ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾರ್, ಲಕ್ಷ್ಮೀ ಅರುಣ ಮೇಡಮ್ ಮಗ ಹೊಸಬರಾದರೆ ನಮ್ಮ ಬಳ್ಳಾರಿ ಅವರು ನಮ್ಗೆ ಎಷ್ಟು ಹೆಸರು ತಂದಿದ್ದಾರೆ ಗೊತ್ತಾ. ಇವತ್ತಿನ ದಿವಸ ನಮ್ಗೆ ಭಾಳ ಸಂತೋಷ ಐತೆ. ಎಲ್ಲ ಕುಟುಂಬ ಸಭ್ಯಗಳು ಎಲ್ಲರೂ ಸೇರಿ ನಮ್ಮ ಬಳ್ಳಾರಿ ಜಿಲ್ಲೆ ತಾಲೂಕು ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಒಂದು 50 ಫಿಲಿಮ್ ತೆಗೆದ್ರೆ ಯಾವ ಥರ ಇರೋ ಅನುಭವ ಇರುತ್ತೋ ಆ ಥರ ಕಿರೀಟಿ ರೆಡ್ಡಿ ಅವರು ಒಂದು ಜೂನಿಯರ್ ಅಲ್ಲ ಸೀನಿಯರ್ ಥರ ಮಾಡಿದ್ದಾನೆ. ಇವತ್ತು ಈ ಫಿಲಿಮ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಫುಲ್ ಮೀಲ್ಸ್ ಅಂದರೆ ಏನು, ಎಲ್ಲ ಐಟಮ್ಗಳು ಇರ್ತವೆ, ಸೆಂಟಿಮೆಂಟ್ ಇದೆ. ಒಂದು ಅಪ್ಪ ಮಗಳು ಯಾವ ಥರ ಇರಬೇಕು, ಒಂದು ರಿಲೇಷನ್ಶಿಪ್ ನೋಡಿಸಿದ್ದಾನೆ. ಅಪ್ಪ ಮಗಳಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ತಾನೆ ಅಂತ ಒಂದು ಸೆಂಟಿಮೆಂಟ್ ಇಟ್ಟಿದ್ದಾರೆ ಫಿಲಿಮಲ್ಲಿ. ಫೈಟ್ಸು ಮತ್ತು ಡ್ಯಾನ್ಸ್ ಹೇಳ್ಬೇಕಂದ್ರೆ ನಮಗೆ ಇಬ್ಬರೇ ಕಾಣಿರೋದು. ಒಂದು NTR ಕಾಣಿದ್ದಾನೆ ತೆಲುಗಲ್ಲಿ, ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಪಣ್ಣ ಏನು ಡ್ಯಾನ್ಸ್ ಮಾಡಿದ್ದಾನೆ ಸರ್. ಬಾಬಾ ಏನೋ ಒಂದು ಅನುಭವ, ಯಾವ ಥರ ಅನುಭವ ಅಂದರೆ ಒಂದು 100 ಫಿಲ್ಮ್ ತೆಗೆದೇನೋ ಆ ಥರ ಡ್ಯಾನ್ಸ್ ಮಾಡಿದ್ದಾನೆ. ಟೋಟಲ್ ಆಲ್ ಎಲ್ಲ ಫ್ಯಾಮಿಲಿ ಎಂಟರ್ಟೈನರು, ಕುಟುಂಬಸ್ಥರ ಜೊತೆ, ಮಕ್ಕಳ ಜೊತೆ ಎಲ್ಲರೂ ಬಂದು ತಾವು ನೋಡಿ. ನಮ್ಮ ಯುವ ಪ್ರತಿಭೆ ಬಳ್ಳಾರಿಯಿಂದ ಬರ್ತಾ ಇದೆ,
ತಾವೆಲ್ಲರ ಆಶೀರ್ವಾದ ಮಾಡ್ಬೇಕು ಅವ್ರಿಗೆ. ಯಾಕೆಂದರೆ ಇವತ್ತು ಬಳ್ಳಾರಿಯಿಂದ ಒಂದು ಹುಟ್ಟಿದೆ ಅಂದರೆ ಯಾರೇ ಇರ್ಬೋದು, ಅದು ರಾಜಕಾರಣ ಬೇಡ. ಇವತ್ತು ನಮ್ಮ ಇಲ್ಲಿ ಬಳ್ಳಾರಿಯಿಂದ ಒಬ್ಬ ಯುವ ಪ್ರತಿಭೆ ಬಂದಿದೆ, ಅವರೆಲ್ಲ ತಾವು ಬೆಂಬಲ ಸೂಚಿಸಿ ತಮ್ಮ ಆಶೀರ್ವಾದ ಅವ್ರಿಗೆ ಇರ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಟೋಟಲ್ ಆಲ್ಮೋಸ್ಟ್ ಆಲ್ 100 ದಿನ ಆಡೇ ಆಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೂನಿಯರ್ ಸಿನಿಮಾ ನಮ್ಮ ಸಹೋದರ ಕಿರೀಟಿ ರೆಡ್ಡಿಯವರು ಇವತ್ತಿನ ದಿನ ಜೂನಿಯರ್ ಸಿನಿಮಾ ಬಿಡುಗಡೆಯಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿಯವರು ಮತ್ತು ತಾಯಿ ಶ್ರೀಮತಿ ಲಕ್ಷ್ಮೀನಾರಾಯಣಮ್ಮನವರ ಸುಪುತ್ರ. ಸಿನಿಮಾ ಯಾವ ರೀತಿ ಇದೆ ಅಂದರೆ ಜೂನಿಯರ್ ಅಲ್ಲ, ಒಬ್ಬ ಸೀನಿಯರ್ ಥರ ನಟನೆ ಮಾಡಿದ್ದಾನೆ. ಪ್ರತಿಯೊಂದರಲ್ಲೂ ಕೂಡ ಒಂದು ಡೈಲಾಗ್ ಡೆಲಿವರಿಯಿಂದ ಹಿಡಿದು, ಒಂದು ಕಣ್ಣಿನ ನೋಟದಿಂದ ಹಿಡಿದು, ಮುಖ ಚರ್ಯೆಯಿಂದ ಹಿಡಿದು, ಡ್ಯಾನ್ಸ್ನ ಪ್ರತಿಯೊಂದು ಸ್ಟೆಪ್ನಿಂದ ಹಿಡಿದು, ಪ್ರತಿಯೊಂದು ಡೈಲಾಗ್ ಡೆಲಿವರಿಯಿಂದ ಹಿಡಿದು, ಯಾರೋ ಒಬ್ಬ ಸೀನಿಯರ್ ಅಂದರೆ ಎಷ್ಟೋ ಸಿನಿಮಾಗಳು ಮಾಡಿದಾನೇನಪ್ಪ ಅಂತಕ್ಕಂಥ ಒಂದು ದಾಟಿಯಲ್ಲಿ ಈ ಸಿನಿಮಾ ಬಂದಿದೆ. ಆಮೇಲೆ ಈ ಸಿನಿಮಾಕ್ಕೆ ಅವ್ರ ಸಹೋದರ ಪಟ್ಟಿರ್ತಕ್ಕಂಥ ಒಂದು ಶ್ರಮ ಏನಿದೆಯಲ್ಲ, 3 ವರ್ಷಗಳ ಅವರ ಒಂದು ಸತತ ಪರಿಶ್ರಮದ ಒಂದು ಫಲ ಇದು ಅಂತ ನಾನು ಹೇಳ್ತೇನೆ. ಅವ್ರಲ್ಲಿರ್ತಕ್ಕಂಥ ವಿನಯ, ಗೌರವ, ವಿಧೇಯತೆ, ಕರ್ಟೆಸಿ ಮತ್ತು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಹಂಬಲ ಏನಿತ್ತಲ್ಲ, ಆ ಹಂಬಲ ಇವತ್ತಿನ ದಿನ ಅವರಿಗೆ ಸಾಧನೆಗೆ, ಆ ಗುರಿಗೆ ಸಾಧನೆಯಾಗಿ ಅವ್ರನ್ನ ತಲುಪಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಇವತ್ತಿನ ದಿನ ಹೇಳಕ್ಕೆ ಬಯಸ್ತೇನೆ. ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಒಂದು ಮಾತು ಹೇಳಿದ್ರು ಈವೆಂಟಲ್ಲಿ, ನನಗೆ ಜನಾರ್ದನ್ ರೆಡ್ಡಿ ಅವಾಗ ಕಿರೀಟಿ ಅಂತ ಅನಿಸ್ಕೋದು ಬೇಡ, ಕಿರೀಟಿ ಹೋಗ್ತಾ ಇದ್ದರೆ ಕಿರೀಟಿ ಅವರ ತಂದೆ ಜನಾರ್ದನ್ ರೆಡ್ಡಿ ಅಂತ ಅನಿಸ್ಕೋಬೇಕಂತ ಅವ್ರು ಏನು ಮಾತು ಹೇಳಿದ್ರಲ್ಲ, ಆ ಮಾತಿಗೆ ತಕ್ಕಂತೆ ಇವತ್ತಿನ ದಿನ ಮಗ ಆ ನಟನೆ ಮಾಡಿ ತೋರಿಸಿದ್ದಾನೆ. ಮುಂದಿನ ದಿನ ಕಿರೀಟಿ ಅವರ ತಂದೆ ಜನಾರ್ದನ್ ರೆಡ್ಡಿ ಅಂತಕ್ಕಂಥ ಮಾತನ್ನು ಕೂಡ ತೋರಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಕುಟುಂಬದ ಪ್ರತಿಯೊಂದು ಕುಟುಂಬದವರೆಲ್ಲರೂ ಕೂಡ ಒಂದು ತಂದೆ ಮಗನ ಬಾಂಧವ್ಯ ಹೇಗೆ, ಒಂದು ಅಕ್ಕ ತಮ್ಮನ ಬಾಂಧವ್ಯ ಹೇಗೆ, ಒಂದು ತಂದೆ ಮಗಳ ಬಾಂಧವ್ಯ ಹೇಗೆ, ಆಮೇಲೆ ಒಬ್ಬ ಪ್ರೀತಿಸಿದವರ ರೀತಿ ಜೊತೆ ಯಾವ ರೀತಿ ಇರಬೇಕಂತಕ್ಕಂಥ ಪ್ರತಿಯೊಂದು ಅಂಶದಲ್ಲೂ ಕೂಡ ಒಂದು ಕೌಟುಂಬಿಕ ಚಿತ್ರವನ್ನು ಇದೇನು ಒಳಗೊಂಡಿದೆ. ಪ್ರತಿಯೊಬ್ಬರು ಕೂಡ ಇಡೀ ರಾಜ್ಯಾದ್ಯಂತ ಅಂದರೆ ಇಡೀ ವಿಶ್ವಾದ್ಯಂತ ಈಗ 1116 ಒಂದು ಸ್ಕ್ರೀನ್ಗಳಲ್ಲಿ ಇದು ಬಿಡುಗಡೆಯಾಗಿದೆ. ಇದೇ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತಕ್ಕಂಥ ಅಚಲವಾದ ನಂಬಿಕೆ ನಮಗಿದೆ. ಆಮೇಲೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಕುಟುಂಬದ ಕೌಟುಂಬಿಕ ಚಲನಚಿತ್ರವನ್ನು ನೋಡ್ರಿ. ನಮ್ಮ ಕನ್ನಡದಲ್ಲಿ ಇಂಥ ಹೀರೋ ಬಂದಿದ್ದಾನೆ ಅಂತಂತಂದರೆ ಭಾಳ ಮೆಚ್ಚುವಂಥದ್ದಂತ ನಾವು ಹೇಳ್ಕೊಬೋದು. ಯಾಕಪ್ಪ ಅಂತಂದರೆ ಸಿನಿಮಾ ಒಂದು ಆ್ಯಕ್ಷನ್ ಆಗಿರಲಿ, ಒಂದು ಡ್ಯಾನ್ಸ್ ಆಗಿರಲಿ, ಒಂದು ಫೈಟ್ ಆಗಿರಲಿ, ಇದೇ ಮೊದಲು ಮಾಡಿದ್ದಾನ ಇಲ್ಲ ಆಲ್ರೆಡಿ 2-3 ಸಿನಿಮಾ ಮಾಡಿದ್ದಾನ ಅನ್ನೋ ಲೆಕ್ಕದಲ್ಲಿ ಅನುಮಾನ ಬರ್ತಾ ಇದೆ. ಅಂದರೆ ಅಷ್ಟು ಅದ್ಭುತವಾಗಿ ಈ ಸಿನಿಮಾ ಮಾಡಿದ್ದಾನೆ. ಇದು 4-5 ಸಿನಿಮಾ ಮಾಡಿ ಈ ಸಿನಿಮಾ ಬಂದಿದ್ದಾನೆ ಅಂತ ಅನಿಸ್ತಾ ಇದೆ. ಅಷ್ಟು ಆ್ಯಕ್ಟಿಂಗ್ ಆಗಲಿ, ಎಲ್ಲಿ ಜಳಕಿಲ್ಲ. ನಿಜವಾಗ್ಲೂ ಕಿರೀಟಿ ರೆಡ್ಡಿ ಅಂಥವರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಕನ್ನಡದಲ್ಲಿ ಇವತ್ತೆಲ್ಲ ಯಾರೋ ಹೀರೋಗಳೆಲ್ಲ 3 ವರ್ಷಕ್ಕೊಂದ್ಸಲ 4 ವರ್ಷಕ್ಕೊಂದ್ಸಲ ಬರ್ತಾರೆ. ಅದಕ್ಕೋಸ್ಕರ ಇನ್ನು ಈ ಯೂತ್ ಹುಡುಗ ಭಾಳ ಅದ್ಭುತವಾದಂಥ ಸಿನಿಮಾ, ಒಳ್ಳೆ ಸೆಂಟಿಮೆಂಟೆಡ್ ಸಿನಿಮಾ, ಒಂದು ತಂದೆಗೆ ಒಂದು ಮಗನಿಗೆ ಇರುವಂತಹ ಸಿನಿಮಾ ಏನು ಅನ್ನೋದು ಸಿನಿಮಾ ಬಂದು ನೋಡ್ರಿ. ಜೂನಿಯರ್ನ ಸಿನಿಮಾ ನಮ್ಮ ಬಳ್ಳಾರಿ ಹುಡುಗ, ಮೊದಲು ನಮ್ಮ ಕರ್ನಾಟಕದ ಹುಡುಗ ನಾವು ಬೆಳೆಸ್ಕೊಳ್ಳೋಣ. ಯಾಕೆಂದರೆ ಸಿನಿಮಾ ಅದ್ಭುತವಾಗಿ ಬಂದಿದೆ, ಯಾವುದರಲ್ಲಿ ಕಡಿಮೆ ಇಲ್ಲ. ಡ್ಯಾನ್ಸ್ ಆಗಿರಲಿ, ಸಾಂಗ್ ಆಗಿರಲಿ, ಒಂದು ಕಾಲೇಜ್ನಲ್ಲಿ ಒಂದು ಮೆಸೇಜ್ ಕೂಡ ಇದೆ. ಹಳ್ಳಿ ಊರಿಗೆ ಜನಗಳಿಗೆ ಏನು ಮೆಸೇಜ್ ಕೊಡಬೇಕು, ಏನು ಹಳ್ಳಿ ಊರಲ್ಲಿ ಏನು ಆಗ್ತಾ ಇದೆ, ಅದ್ರ ಜೊತೆಗೆ ಒಂದು ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಒಂದು ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡ್ರಿ, ಜೂನಿಯರ್ ಸಿನಿಮಾನ ಬಂದು ನೋಡ್ರಿ, ಬೆಂಬಲಿಸಿ, ಆರೈಸಿ ಅಂತೇಳಿ ಈ ಮೂಲಕ ಪ್ರತಿಯೊಬ್ಬ ಆಡಿಯನ್ಸ್ಗೆ ನಮ್ಮ ಕನ್ನಡಿಗರಿಗೆ ಕೇಳ್ಕೊಳ್ತಾ ಇದ್ದೀವಿ. ಸರ್, ಜೂನಿಯರ್ ಸಿನಿಮಾ ಬಂದು ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಆಗಿದೆ. ಫಸ್ಟ್ ಹಾಫ್ ಲವ್ ಸ್ಟೋರಿ, ಸೆಕೆಂಡ್ ಹಾಫ್ ಫ್ಯಾಮಿಲಿ ಸ್ಟೋರಿ, ಆಮೇಲೆ ಜನಿಲೇದಾಗಲಿ, ರವಿಚಂದ್ರನ್ದಾಗಲಿ, ಆಮೇಲೆ ಮೂವಿ ನೋಡೋಕ್ಕೆ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಡ್ಯಾನ್ಸ್ ತುಂಬ ಚೆನ್ನಾಗಿ ಬಂದಿದ್ದಾರೆ. ಆಮೇಲೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಭಾಳ ದಿನಗಳ ನಂತರ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಮೂವಿ ಬಂದಿದೆ. ಬಟ್ ಬ್ಲಾಕ್ ಬಸ್ಟರ್ ಮೂವಿ 100 ಡೇಸ್ ಓಡ್ಲೆಂದು ನಾನು ದುರ್ಗಾದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ. ಲಕ್ಷ್ಮೀನಾರಾಯಣ ಮೇಡಮ್, ಜನಾರ್ದನ್ ರೆಡ್ಡಿ ಸಾವರು ಸುಪುತ್ರವರಾದ ಕಿರೀಟಿ ರೆಡ್ಡಿ ಸಾವರು ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನು ಮಾಡಿದ್ದಾರೆ. ಈ ವರ್ಷದ ಮೊದಲಿನ ಸೂಪರ್ ಡೂಪರ್ ಹಿಟ್ ಆದಂಥ ಸಿನಿಮಾ ಇದೇ ಆಗುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ತಂದೆ, ಮಗ ಮತ್ತು ಮಗಳು ಸೆಂಟಿಮೆಂಟ್ ಇರುವ ಕಾರಣದಿಂದ ಪ್ರತಿಯೊಬ್ಬರಿಗೆ ಇಷ್ಟವಾಗುವಂಥ ಸಿನಿಮಾ ಆಗುತ್ತದೆ. ಪ್ರತಿಯೊಬ್ಬರು ನಮ್ಮ ಕನ್ನಡದ ಯಾವ ನಟರದಾರ ಪ್ರತಿಯೊಬ್ಬ ನಟರ ಅಭಿಮಾನಿಗಳು ಪ್ರತಿಯೊಬ್ಬರು ಆರಿಸ್ಬೇಕಂತ ಹೇಳ್ತೀನಿ. ನಾನು ಪಕ್ಕ ಡಿ ಬಾಸ್ ಅಭಿಮಾನಿಯಾಗಿ ನಮ್ಮ ಡಿ ಬಾಸ್ ಅಭಿಮಾನಿಗಳು ಎಲ್ಲಿದ್ದಾರೆ ನಮ್ಮ ಕರ್ನಾಟಕದ ಮೂಲ ಪ್ರತಿಯೊಬ್ಬರು ನೋಡಬೇಕೆಂದು ಆರೈಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.